ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಏಕೆ ಕನ್ನಡ ಲಾಗ್ಸ್. ಸ್ನೇಹಿತರೆ, ಭಾರತದಲ್ಲಿ ನೀವು ಅಮರನಾಥ ಯಾತ್ರೆಯನ್ನು ಮಾಡಿರ್ತೀರಾ. ಅಮರನಾಥ ಯಾತ್ರೆಯಲ್ಲಿ ನೀವು ಹಿಮದ ಶಿವಲಿಂಗವನ್ನು ನೋಡಿರ್ತೀರಾ, ಉದ್ಭವ ಶಿವಲಿಂಗನ. ಸೊ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಒಂದು ಅಮರನಾಥ ಯಾತ್ರೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಅಮರನಾಥ ಯಾತ್ರೆ ಅಂದ ತಕ್ಷಣ ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಹಿಮದಿಂದ ಆದಂಥ ಶಿವಲಿಂಗ ಅಲ್ಲ, ಇದು ಉದ್ಭವ ಶಿವಲಿಂಗ, ಒಂದು ವಿಶಿಷ್ಟವಾದ ಶಿವಲಿಂಗ ಅಂತಲೇ ಹೇಳ್ಬಹುದು. ಹಾಗೇನೆ ವರ್ಷದಲ್ಲಿ ಒಂದು ದಿನ ಮಾತ್ರ ಇದು ಓಪನ್ ಆಗಿರುತ್ತೆ. ಹೌದು, ವರ್ಷದ ಒಂದು ದಿನ ಅಂದರೆ ಮಹಾಶಿವರಾತ್ರಿ ದಿನ ಮಾತ್ರ ಈ ದೇವಸ್ಥಾನಕ್ಕೆ ಓಪನಿಂಗ್ ಇರೋದು. ಅಂದರೆ ಈ ಮಹಾಶಿವರಾತ್ರಿ ದಿನ ಮಾತ್ರ ಭಕ್ತಾದಿಗಳಿಗೆ ಇಲ್ಲಿ ಅವಕಾಶ ಸಿಗುತ್ತೆ. ಹೌದು, ಇದು ದಟ್ಟ ಕಾನನದ ನಡುವೆ ಇದೆ, ಅಂದ್ರೆ ಕಾಳಿ ಟೈಗರ್ ರಿಸರ್ವ್ ಫಾರೆಸ್ಟ್ ನ ಒಳಗಡೆ ಇದೆ ಇದು. ಹೌದು, ನಮ್ಮ ದಾಂಡೇಲಿ ತಾಲೂಕಿನಲ್ಲಿ ಬರ್ತಕ್ಕಂಥ ಕಾಳಿ ರಿಸರ್ವ್ ಫಾರೆಸ್ಟ್, ಕಾಳಿ ಟೈಗರ್ ರಿಸರ್ವ್ ಫಾರೆಸ್ಟ್ ಅಲ್ಲಿ ಈ ದೇವಸ್ಥಾನ ಇದೆ. ಅದೇ ನಮ್ಮ ದಾಂಡೇಲಿಯಲ್ಲಿರುವ ಕವಳ ಕೇವ್ಸ್. ಹೌದು, ಕವಳ ಸಿದ್ದೇಶ್ವರ ದೇವಸ್ಥಾನ. ಈ ದಿನ ಅಂದರೆ ಮಹಾಶಿವರಾತ್ರಿಯ ರಾತ್ರಿಯಲ್ಲಿ ನಾವು ಕವಳೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನಾವು ಈಗ ದಾಂಡೇಲಿಯಿಂದ ಪನ್ಸೋಲಿ ಅಂತ ಒಂದು ಗ್ರಾಮ ಬರುತ್ತೆ. ಆ ಪನ್ಸೋಲಿ ಗ್ರಾಮದಲ್ಲಿ ನೀವು ನೋಡಿರ್ಬೋದು, ಇಲ್ಲಿ ಟೈಗರ್ ಸಫಾರಿ ಏನು ಮಾಡಿಸ್ತಾರಲ್ಲ, ಸೊ ಅಲ್ಲಿಂದನೇ ಒಳಗಡೆ ಬರಬೇಕಾಗತ್ತೆ. ಪ್ರೈವೇಟ್ ವೆಹಿಕಲ್ಗಳಿಗೆ ಒಳಗಡೆ ಅವಕಾಶ ಇರೋದಿಲ್ಲ, ಫಾರೆಸ್ಟ್ ಆಗಿರೋದ್ರಿಂದ ಇಲ್ಲಿ ಫಾರೆಸ್ಟ್ ವೆಹಿಕಲ್ನಿಂದ ನಾವು ಒಳಗಡೆ ಬರಬಹುದು. ಆದರೆ ಹೌದು, ಆಡ್ ಟೈಮ್ಸ್ ಇವತ್ತು ಶಿವರಾತ್ರಿ ಅಂದು ನಿಮಗೆ ಆ ಗೇಟ್ನಿಂದ ಒಳಗಡೆ ಬರಲಿಕ್ಕೆ ಬಸ್ ಫೆಸಿಲಿಟಿ ಇದೆ. ನೀವು ಫನ್ಸೋಲಿಗೆ ಬಂದ ತಕ್ಷಣ ಅಲ್ಲಿ ಕಾಳಿ ಟೈಗರ್ ರಿಸರ್ವ್ ಏನು ಸಫಾರಿ ಆಫೀಸ್ ಇದೆಯಲ್ಲ, ಅಲ್ಲಿ ಬಸ್ ಟಿಕೆಟನ್ನು ಖರೀದಿ ಮಾಡಬೇಕಾಗತ್ತೆ. ಒಬ್ಬರಿಗೆ 50 ರೂಪಾಯಿ ಬಸ್ ಟಿಕೆಟ್ ಇದೆ. ಹಾಗೆ ಫಾರೆಸ್ಟ್ ಎಂಟ್ರಿಗೆ ಅಂತ ಹೇಳಿ 10 ರೂಪಾಯಿ ಒಬ್ಬರಿಗೆ ಟಿಕೆಟ್ ಚಾರ್ಜಸ್ ಮಾಡ್ತಾರೆ. ಅಲ್ಲಿಂದ ಬಸ್ಸಲ್ಲಿ ನೀವು ಬಂದ ತಕ್ಷಣ ಅವರು ಒಂದು 6 ಕಿಲೋಮೀಟ್ರಿಗೆ ನಿಮಗೆ ಇಲ್ಲಿ ಡ್ರಾಪ್ ಮಾಡ್ತಾರೆ. ಸೊ ಅಲ್ಲಿಂದ ಏನಾಗುತ್ತೆ, ನಾವು ನಡ್ಕೊಂಡು ಒಳಗಡೆ ಬರಬೇಕಾಗತ್ತೆ. ಅಲ್ಲಿಗೆ ಬಸ್ ಸ್ಟಾಪ್ ಆಗುತ್ತೆ, ಒಂದು ಚೆಕ್ ಪೋಸ್ಟ್ ಇದೆ, ಅಲ್ಲಿಂದ ನಡ್ಕೊಂಡು ಬರಬೇಕು. ಒಂದು 3 ಕಿಲೋಮೀಟ್ರ್ ಬಂದ ತಕ್ಷಣ ಇಲ್ಲಿ ನಿಮಗೆ ಸೇವಾ ಕೌಂಟರ್ ಸಿಗುತ್ತೆ. ಅಂದರೆ ಇಲ್ಲಿ ವಾಲಂಟ್ರಿ ಸೇವೆಯನ್ನು ಮಾಡ್ತಾರೆ. ಭಕ್ತಾದಿಗಳಿಗೆ ಹಣ್ಣು ಹಂಪಲು ಮತ್ತು ತಿಂಡಿ ತಿನಿಸುಗಳನ್ನೆಲ್ಲ ಕೊಡ್ತಾರೆ. ಸೊ ಇಲ್ಲಿಂದ ನೀವು ಮತ್ತೆ 3 ಕಿಲೋಮೀಟ್ರ್ ಹೋಗಬೇಕಾಗತ್ತೆ ಮುಂದೆ, ಆವಾಗ ದೇವಸ್ಥಾನ ಸಿಗುತ್ತೆ. ಅಲ್ಲಿಂದ ಒಂದು 3 ಕಿಲೋಮೀಟ್ರ್ ಹೋದ್ಮೇಲೆ ಮತ್ತೆ ನಿಮಗೆ ಸ್ಟೆಪ್ಸ್ ಸಿಗುತ್ತೆ. ಒಂದಿಷ್ಟು ಸುಮಾರು 375 ಏನೋ ಸ್ಟೆಪ್ಸ್ ಇದೆ. ಸೊ ಅದನ್ನು ಹತ್ಕೊಂಡು ಹೋದರೆ ನಿಮಗೆ ಗುಹೆಯಲ್ಲಿ ದೇವರ ದರ್ಶನ ಆಗುತ್ತೆ. ಬನ್ನಿ ನೋಡಿ, ಭಕ್ತಾದಿಗಳೆಲ್ಲ ಸೇರ್ತಾ ಇದ್ದಾರೆ. ಸೊ ಅದೇ ರೀತಿ ಇಲ್ಲಿ ಹಣ್ಣು ಹಂಪಲುಗಳನ್ನು ತಿನ್ಕೊಂಡು ಇದೇ ರೂಟಲ್ಲಿ ನಾವು ಮುಂದೆ ಹೋಗಬೇಕಾಗುತ್ತೆ. ಕವಳ ಕೇವ್ಸ್ ಬರೋದು ನಮ್ಮ ದಾಂಡೇಲಿಯ ವನ್ಯಜೀವಿ ಅಭಯಾರಣ್ಯದ ಮಧ್ಯಭಾಗದಲ್ಲಿ. ಇದು ತುಂಬ ತಿಕ್ಕ ಫಾರೆಸ್ಟ್ ಸ್ನೇಹಿತರೆ. ಇಲ್ಲಿ ತುಂಬ ಕಾಡು ಪ್ರಾಣಿಗಳಿದ್ದಾವೆ. ಇದು ಸುಮಾರು ದಾಂಡೇಲಿಯಿಂದ ಸುಮಾರು 24 ಕಿಲೋಮೀಟ್ರ್ ದೂರದಲ್ಲಿದೆ. ಅದೇ ರೀತಿಯಾಗಿ ಸಿರ್ಸಿಯಿಂದ ಬಂದರೆ 93 ಕಿಲೋಮೀಟ್ರ್ ಆಗುತ್ತೆ. ಕಾರವಾರದಿಂದ ಒಂದು 120 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಹುಬ್ಬಳ್ಳಿ ಕಡೆಯಿಂದ ಏನಾದರೂ ಬಂದರೆ ಒಂದು 88 ಕಿಲೋಮೀಟ್ರ್ ದೂರದಲ್ಲಿ ಈ ಕವಳೇಶ್ವರ ಗುಹೆ ಇದೆ. ಸ್ನೇಹಿತರೆ, ಇದು ಕವಳೇಶ್ವರ ದೇವರಿಗೆ ಹೋಗ್ತಕ್ಕಂಥ ಭಕ್ತಾದಿಗಳಿಗೆ ನೀಡ್ತಾ ಇರೋ ಉಚಿತ ಪ್ರಸಾದ ಸೇವೆ. ಇದನ್ನು ನೀಡ್ತಾ ಇರೋದು ಶ್ರೀ ಮಹಾದೇವ ಸೇವಾ ಸಂಘದವರು. ಸುಮಾರು ವರ್ಷಗಳಿಂದ ಈ ಸೇವೆಯನ್ನು ಅವರು ಮಾಡ್ತಾ ಬಂದಿದ್ದಾರೆ. ಸೊ ಅವರ ಸೇವೆಗೆ ನಮ್ಮದೊಂದು ಸಲಾಂ. ಯಾಕಂದರೆ ಸ್ನೇಹಿತರೆ, ಇಷ್ಟೊಂದು ಭಕ್ತಾದಿಗಳಿಗೆ ಉಚಿತ ಪ್ರಸಾದ ಸೇವೆಯನ್ನು ನೀಡೋದು ಅಷ್ಟೊಂದು ಸಣ್ಣ ಮಾತಲ್ಲ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕೆಲಸ ಮಾಡ್ಬೋದು, ನಿಜ ರೀ. ಹೌದೌದು, ಪಂಚಮುಖಿ ಅಲ್ರಿ? ಪಂಚಮುಖಿ. ಮಡಿಕೇಶ್ವರ ಕವಳದ ಕವಳೇಶ್ವರ ಭೌಪರೋ ಅಕ್ಕಿ ಆಲದ ಮರ ಸುತ್ತ ಬೇವಿನ ಮರ ಉತ್ತತ್ತಿವನದೊಳಗಂತ ಶ್ರೀ ಕವಳೇಶ್ವರ ಭೌಪರೋ. ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್. ಆಯ್ತಾ ನೋಡಿ, ಅಲ್ಲಿಂದ ನಡ್ಕೊಂಡು ಇಲ್ಲಿ ಬಂದ್ವಿ. ಇಲ್ಲಿಂದ ಬಂದ ತಕ್ಷಣ ಈಗ ಒಂದು 375 ಸ್ಟೆಪ್ಸ್ ಇದೆ. ಇಲ್ಲಿಂದ ಕೆಳಗೆ ಇಳಿಬೇಕಾಗತ್ತೆ. ಸ್ಟೆಪ್ಸ್ ಇಳಿದು ಕೆಳಗೆ ಹೋಗ್ಬೇಕು. ಇದು ಇಳಿವಾಗ ಏನು ಅನ್ಸಂಗಿಲ್ಲ, ಹತ್ತವಾಗಿದೆ ನೋಡಿ. ಹೌದು,
ಆ್ಯಕ್ಚುಲಿ ಇಲ್ಲಿ ಬರೋಕ್ಕೆ 2 ದಾರಿ ಇದೆ. ಒಂದು ಫನ್ಸೋಲಿ ಕಡೆಯಿಂದ ಬರ್ಬೋದು, ಇನ್ನೊಂದು ಅಂಬಿಕಾನಗರ್ ಕಡೆಯಿಂದ, ಆ ಕಡೆಯಿಂದ ಸ್ಕೈಸ್ ವ್ಯೂ ಪಾಯಿಂಟ್ ಇದೆಯಲ್ಲ ಅಲ್ಲಿಂದ ಅಂಬಿಕಾನಗರ್ ಕಡೆಯಿಂದಲೂ ಬರ್ಬೋದು. ಹೌದು, ನಾವೀಗ ಬಂದಿರೋದು ಫನ್ಸೋಲಿ ಕಡೆಯಿಂದ. ಸೊ ಫನ್ಸೋಲಿ ಕಡೆಯಿಂದ ಬಂದರೆ ಹೀಗೆ ಸ್ಟೆಪ್ಸ್ ಇಳಿದು ಹೋಗಬೇಕಾಗತ್ತೆ ದೇವಸ್ಥಾನಕ್ಕೆ. ಸ್ಕೈಸ್ ವ್ಯೂ ಆ ಕಡೆಯಿಂದ ಬಂದರೆ ಹತ್ಕೊಂಡು ಮೇಲೆ ಬರಬೇಕಾಗತ್ತೆ. ಮೇಲೆ ನೋಡಿ ಅಷ್ಟು ಸ್ಟೆಪ್ಸ್ ಇಳಿದು ಇಲ್ಲಿ ಕೆಳಗೆ ಬಂದ ತಕ್ಷಣ ಇಲ್ಲಿ ವೈಬ್ಸೇ ಬೇರೆ ಇದೆ. ಆ ಕಡೆ ಮೋಸ್ಟ್ಲಿ ಅಂಬಿಕಾನಗರ್ ಕಡೆಯಿಂದ ಬರೋರು ಬರ್ತಾರೆ. ಹೌದು, ಅಂಬಿಕಾನಗರ್ ಕಡೆಯಿಂದ ಬಂದರೆ ಈ ಕಡೆ ಬರ್ತೀವನ್ರಿ, ಈ ಕಡೆ ಬರ್ತೀವಿ ನೋಡಿ. ಅಂಬಿಕಾನಗರ್ ಕಡೆಯಿಂದ ಬಂದರೆ ಇಲ್ಲಿ ಸ್ಟೆಪ್ಸ್ ಮೇಲೆ ಹತ್ತಿ ಬರಬೇಕಾಗತ್ತೆ. ಇಲ್ಲಿಂದ ಮತ್ತೆ ಸ್ಟೆಪ್ಸು ಕೆಳಗೆ ಇಳಿದ್ರೆ ದೇವಸ್ಥಾನಕ್ಕೆ ಹೋಗ್ಬೋದು. ಹೆಂಗೆ ಅನಿಸ್ತಾ ಇದೆ? ಅರ್ಧ ದಾರಿ ಬಂದಾಯ್ತು ಈಗ. ಮೇಲಿಂದ ಬರೋಕ್ಕಂತೂ ಸಖತ್ತಾಯಿತು, ಈಗ ಹತ್ತವಾಗಿದೆ. ಹೌದು. ಸೊ ಅಲ್ಲಲ್ಲಿ ಸ್ಟಾಪ್ ಮಾಡ್ತಾರೆ. ತುಂಬ ಜನಗಳನ್ನು ಒಟ್ಟಿಗೆ ಬಿಡೋದಿಲ್ಲ. ಸೊ ನಮಗೂ ಕೂಡ ಇಲ್ಲಿ ಸ್ಟಾಪ್ ಮಾಡಿದ್ರು. ಸ್ವಲ್ಪ ಜನ ಮತ್ತೆ ಹೊರಗೆ ಬಂದ ಮೇಲೆ ಮತ್ತೆ ಬಿಡ್ತಾರೆ. ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್. ಇಲ್ಲಿ ಬಂತು ಕೇವ್. ಮೇಲತ್ತಿ ಬಂದ್ವಿ, ಇನ್ನೂ ಸ್ವಲ್ಪ ಇದೆ. ಅಲ್ಲಿ ನೋಡಿ, ಮೇಲೆ ಹತ್ತಿದ್ರೆ ದೇವಸ್ಥಾನ. ಇವೆಲ್ಲ ಸುಣ್ಣದ ಕಲ್ಲುಗಳು ಇವೆಲ್ಲ. ಅಲ್ಲಿ ಆಕಳ ಗವಿಯಲ್ಲಿ ನೋಡಿದ್ರಲ್ಲ ಅದೇ ಥರ ಗವಿ ಇದೆ ಇಲ್ಲಿ. ರಾಕ್ ಫಾರ್ಮೇಶನ್ ಅದೇ ಥರ ಇದೆ ನೋಡಿ. ಸುಸ್ತಾಯ್ತಾ? ಏನು ಅನ್ನಿಸ್ತಾನೆ ಇಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಬನ್ನಿ ಬನ್ನಿ ಗುಹೆ ಒಳಗೆ. ಟಾರ್ಚ್. ಹರ ಹರ್ ಮಹಾದೇವ್. ಸ್ನೇಹಿತರೆ, ಈ ಕವಳ ಗುಹೆಯಲ್ಲಿ ನೀವೀಗ ನೋಡ್ತಾ ಇರೋದು ಶಿವಲಿಂಗ. ಇದೊಂದು ಅದ್ಭುತ ಶಿವಲಿಂಗ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಇದು ನೋಡ್ತಾನೆ ನಮಗೆ ಏನೋ ಒಂದು ವೈಬ್ರೇಷನ್ ಫೀಲಿಂಗ್ ಆಗುತ್ತೆ. ಹಾಗೆ ಇದು ಸುಮಾರು 4 ಅಡಿ ಎತ್ತರವಿದ್ದು 3 ಅಡಿ ವ್ಯಾಸವನ್ನು ಹೊಂದಿದೆ. ಹಾಗೆ ಇದರ ಸುತ್ತಲೂ ನೀವು ಸ್ಟ್ರಕ್ಚರ್ ಅಥವಾ ರಚನೆಯನ್ನು ನೋಡ್ಬೋದು. ಈ ರಚನೆಯು ಅಡಿಕೆಯ ಗಾತ್ರದ ರಚನೆಗಳಾಗಿ ಕಾಣ್ತವೆ ನಮಗೆ. ತಲೆ ಬಗ್ಸಿ ಕೆಳಗೆ ಹೋಗ್ಬೇಕಾಗತ್ತೆ. ಒನ್ ಟೈಮ್ ಒಬ್ಬರೇ ಹೋಗೋದು. ಹೌದು ನೋಡಿ, ಇಲ್ಲಿ ಹೇಗೆ ಸ್ಟೀಪ್ ಇದೆ. ಸ್ನೇಹಿತರೆ, ಈ ಮಹಾಶಿವರಾತ್ರಿ ದಿನ ಕವಳೇಶ್ವರ ದೇವರ ದರ್ಶನ ಪಡೆದು ನಾವಂತರೂ ಪುನೀತರಾದ್ವಿ. ನೀವು ಕೂಡ ಈ ದೇವಸ್ಥಾನಕ್ಕೆ ಬರಬೇಕಂತಂದರೆ ಮಹಾಶಿವರಾತ್ರಿಯ ಹಿಂದಿನ ದಿನ ರಾತ್ರಿ 12 ಗಂಟೆಗೆ ಬಂದರೆ ಒಳ್ಳೆಯದು. ಯಾಕಂದರೆ ಆವಾಗ ಜನಸಂಖ್ಯೆ ಕಡಿಮೆ ಇರುತ್ತೆ ಮತ್ತು 12 ಗಂಟೆಗೆ ಮಹಾಪೂಜೆ ನೆರವೇರುತ್ತೆ. ಆ ನಂತರ ತುಂಬ ಇಲ್ಲಿ ಜನ ಸೇರ್ತಾರೆ. ಹಾಗೆ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.